ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದನ್ನ ಪತ್ತೆ ಹಚ್ತಾರಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಇನ್ನು ರಾಬರಿ ಪ್ರಕರಣ ಬೆಳಕಿಗೆ ಬಂದಿರೋದೇ ಒಂದು ರೋಚಕ. ಕಂಟೈನರ್ ರಾಬರಿಯಾದ ಬಗ್ಗೆ ಬಳಿಕ ಸಂದೀಪ್ ಪಾಟೀಲ್ ಅಪಹರಣ ಆಗತ್ತೆ. ಗನ್ ಪಾಯಿಂಟ್ ಹಿಡಿದು ಸಂದೀಪನ್ನ ಅಪಹರಣೆ ಮಾಡಿದ್ರು ಕಿಶೋರ್ ಸಹಚರರು. ಅಂದರೆ ಸಂದೀಪ್ ಪಾಟೀಲ್ ಅವರೇನಿದ್ದಾರೆ ಅವರ ಅಪಹರಣ ಆಗತ್ತೆ. ಗನ್ ಪಾಯಿಂಟ್ ಇಟ್ಟು ಗನ್ ಹಿಡಿದು ಅವರನ್ನು ಅಪಹರಣ ಮಾಡಿದ್ರು. ಸಂದೀಪ್ ಅವರನ್ನು ಕಿಶೋರ್ ಅವರ ಸಹಚರರು ಅಪಹರಣ ಮಾಡಿದ್ರಂತೆ. ನಾಸಿಕ್ ಮೂಲದ ಸಂದೀಪ್ ಪಾಟೀಲ್ ಅವರನ್ನು ಅಪಹರಣ ಮಾಡಿದ್ರು. ಕಿಶೋರ್ನ ಸಹಚರರು ಅಪಹರಣ ಮಾಡ್ತಾರೆ. 1.5 ತಿಂಗಳು ಅಂದರೆ ಸರಿಸುಮಾರು 1.5 ತಿಂಗಳು ಅವರನ್ನು ಒತ್ತೆಯಾಗಿ ಇರಿಸ್ಕೊಂಡು ಸಂದೀಪ್ಗೆ ಚಿತ್ರಹಿಂಸೆಗಳನ್ನು ಕೊಟ್ಟಿದ್ರು. ಕಂಟೈನರ್ ಹೈಜಾಕ್ಗೆ ನೀನೇ ಕಾರಣ ಅಂತ ಸಂದೀಪ್ಗೆ ನಿರಂತರವಾಗಿ ಚಿತ್ರಹಿಂಸೆ ಕೊಟ್ಟಿದ್ದಾರೆ. ನೀನೇ ಹಣ ದೋಚಿದೀಯಾ, ಕೊಡದೇ ಇದ್ದರೆ ಹಣ ಎಲ್ಲಿದೆ ಅಂತ ಹೇಳದೇ ಇದ್ದರೆ ನಿನ್ನ ಜೀವನೇ ತೆಗಿತೀವಿ ಅಂತ ಬೆದರಿಕೆ ಹಾಕಿದ್ದಾರೆ. ಅದಾದ ಬಳಿಕ ಸಂದೀಪ್ ಪಾಟೀಲ್ನನ್ನು ಬಿಟ್ಟು ಕಳಿಸಿದ್ರು ಕಿಶೋರ್ನ ಸಹಚರರು. ಅದಾದ ಬಳಿಕ ನಾಸಿಕ್ ಠಾಣೆಯಲ್ಲಿ ಸಂದೀಪ್ ಪಾಟೀಲ್ ಒಂದು ಪ್ರಕರಣ ದಾಖಲು ಮಾಡ್ತಾರೆ. ಒಟ್ಟು 400 ಕೋಟಿ ಹಣ ಏನಿದೆ ಇದನ್ನು ಹಣದ ವಾಹನ ಅಪಹರಣ ಆಗಿರುವಂಥದ್ದು ಉಲ್ಲೇಖ ಆಗುತ್ತೆ. ಅಂದರೆ ಎಲ್ಲೂ ಕೂಡ ರೆಕಾರ್ಡ್ನಲ್ಲಿ ಇರಲಿಲ್ಲ. ಇದೆಲ್ಲ ನಡೆದಿರೋದು ಆಫ್ ರೆಕಾರ್ಡ್ನಲ್ಲಿ. ಅಂದರೆ 400 ಕೋಟಿ ಏನು ಹಣ ಇತ್ತು, ಈ ಹಣ ದರೋಡೆ ಆಗಿರುವಂಥದ್ದು ಏನಿದೆ ಇದ್ಯಾವುದೂ ಕೂಡ ಬೆಳಕಿಗೆ ಬಂದಿರಲಿಲ್ಲ. ಯಾವಾಗ ಸಂದೀಪ್ ಪಾಟೀಲ್ನನ್ನು ಅಪಹರಣ ಮಾಡಿದ್ರು, ಆತನನ್ನು ನಿರಂತರವಾಗಿ ಟಾರ್ಚರ್ ಮಾಡಿದ್ರು. ಸಂದೀಪ್ ಪಾಟೀಲ್ನನ್ನು 1.5 ತಿಂಗಳ ನಂತರ ಬಿಟ್ಟು ಕಳಿಸ್ತಾರೆ. ಆದರೆ ಸಂದೀಪ್ ಪಾಟೀಲ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಒಂದು FIR ದಾಖಲು ಮಾಡ್ತಾರೆ. ನನ್ನನ್ನು ಅಪಹರಣ ಮಾಡಿದ್ರು, ನನಗೆ ಕೇಳ್ತಾ ಇದ್ದಂತಹ ಮಾತು 400 ಕೋಟಿ ಹಣ ದುಡ್ಡು ಆ ಕಂಟೈನರು ಎಲ್ಲಿಟ್ಟಿದೆಯಾ ಅಂತ ನನ್ನನ್ನು ಕೇಳ್ತಾ ಇದ್ದರು, ನನಗೆ ನಿರಂತರವಾಗಿ ತುಂಬ ಟಾರ್ಚರ್ ಕೊಟ್ಟಿದ್ದಾರೆ ಅಂತ ಅವರು ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೊಡ್ತಾರೆ. ಪೊಲೀಸ್ ಅಧಿಕಾರಿಗಳ ಒಂದು ಗಮನಕ್ಕೆ ಈ ವಿಚಾರ ಬರುತ್ತೆ, ಆನ್ ರೆಕಾರ್ಡಲ್ಲಿ ಬರುತ್ತೆ. ಆಗ ಸಂದೀಪ್ ದೂರಿನ ಅನ್ವಯ 4 ಜನರನ್ನು ಅರೆಸ್ಟ್ ಮಾಡಿ ಇಬ್ಬರಿಗಾಗಿ ತಲಾಶ್ ನಡೆಸ್ತಾರೆ ಅಧಿಕಾರಿಗಳು. ಅಂದರೆ 4 ಜನರ ಅರೆಸ್ಟ್ ಆಗಿತ್ತು. ಆ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ ಬಳಿಕ ದರೋಡೆ ನಡೆದಂತಹ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ. ಅಂದರೆ ಈಗಾಗಲೇ 4 ಜನರನ್ನು ಅರೆಸ್ಟ್ ಮಾಡಿದ್ದಾರೆ, ಇನ್ನೂ ಇಬ್ಬರು ಅರೆಸ್ಟ್ ಆಗಬೇಕು. ಆ ಇಬ್ಬರು ಅರೆಸ್ಟ್ ಆಗಿದ್ದೇ ಆದರೆ ದರೋಡೆ ನಡೆದಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸತ್ಯಾಸತ್ಯತೆ ಬೆಳಕಿಗೆ ಬರುತ್ತೆ. ಭಾರತದ ಇತಿಹಾಸದಲ್ಲಿ 400 ಕೋಟಿ ಹಣ ದರೋಡೆ ಆಗಿರುವಂಥದ್ದು ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸಿತ್ತು. ಈ ಕಂಟೈನರ್ ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ, ಯಾರ ಹಣ, ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ. ಆದರೆ ಇನ್ನೂ ಇಬ್ಬರ ಅರೆಸ್ಟ್ ಆಗಬೇಕು ಅನ್ನುವಂತಹ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ ಆ ಇಬ್ಬರು ಏನಾದರೂ ಒಂದು ವೇಳೆ ಅರೆಸ್ಟ್ ಆಗಿದ್ದೇ ಆದರೆ ಯಾರಿಗೆ ಸೇರಿದ್ದಂತಹ ದುಡ್ಡಿದು, ಎಲ್ಲಿಗೆ ಹೋಗ್ತಾ ಇತ್ತು, ಏನು ಎತ್ತ, ಇದೆಲ್ಲವೂ ಕೂಡ ಬೆಳಕಿಗೆ ಬರುತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಹೀಗಾಗಿ SIT ಅಧಿಕಾರಿಗಳು ಯಾವ ರೀತಿಯಾಗಿ ತನಿಖೆ ನಡೆಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ. पोलीस स्टेशनमध्ये दिनांक 9 जानेवारी 2026 रोजी फिर्यादी संदीप पाटील याच्या फिर्यादीवरून एक गुन्हा दाखल केला आहे. गुन्ह्याची हकीकत अशी आहे की संदीप पाटील याच्यावर कंटेनर लुटल्याचा आरोप लावून, म्हणजे पैशाने भरलेल्या नोटांचा कंटेनर लुटल्याचा आरोप लावून काही लोकांनी त्याला धमक्या दिल्या आणि हे आमचे पैसे आम्हाला परत दे या संदर्भाने त्याला मारहाण केली, त्याला धमकी दिली आणि त्याचं अपहरण केलं. या अनुषंगाने गुन्हा दाखल आहे. त्या गुन्ह्याच्या तपासाच्या अनुषंगाने आतापर्यंत आम्ही 5 आरोपी अटक केलेले आहे. 5वा आरोपी विराट गांधी हा आज रोजी आम्ही अटक केला आहे. त्याचा 28 तारखेपर्यंत आम्हाला पोलीस कोठडी मिळालेली आहे. संपूर्ण आज एका मोठ्या रॉबरीचा खुलासा करतोय. कर्नाटकमध्ये चोरला घाटामध्ये 400 करोडची झालेली एक मोठी रॉबरी. 16 ऑक्टोबर रोजी चोरला घाटामध्ये रात्रीच्या वेळेस 2 कंटेनरमध्ये 400 करोड रुपये जे गोव्यातून कर्नाटक मार्गे बालाजी ट्रस्टला जात असताना चोरला घाटात रात्रीच्या वेळेस लुटले गेले. त्यामध्ये 2000च्या जुन्या नोटा होत्या. ते ज्या आरोपींनी लुटले, त्या आरोपींनी लुटल्यानंतर त्या आरोपी त्या नोटांचा मूळ मालक म्हणजे ठाण्यातील एक मोठा बिल्डर ಕಿಶೋರ್ ಸಾವಳಾ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಒಂದು ಬಹಳಷ್ಟು ಗಂಭೀರವಾದಂತಹ ಪ್ರಕರಣ ಬೆಳಕಿಗೆ ಬಂದಿದೆ.
400 ಕೋಟಿ ರೂಪಾಯಿ ದರೋಡೆಯಾಗಿದೆ ಅನ್ನುವಂತಹ ಗಂಭೀರ ಆರೋಪ ಕೇಳಿಬರ್ತಾ ಇದೆ. ಯಾವ ರೀತಿ ಈ ಪ್ರಕರಣ ಬೆಳಕಿಗೆ ಬಂತು, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಕರ್ನಾಟಕ, ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಲ್ಲಿ ಈಗ ಸಂಚಲನ ಸೃಷ್ಟಿಸಿದೆ ಅಂತ ಹೇಳ್ಬೋದು. ರದ್ದಾದಂತ 400 ಕೋಟಿ ರೂಪಾಯಿ ಇದು ಏನು ಚೋರ್ಲಾ ಘಾಟ್ ನಲ್ಲಿ ಒಂದು ಕಂಟೈನರ್ ನಲ್ಲಿ ಸಾಗಾಟ ಮಾಡಲಾಗ್ತಾ ಇತ್ತು. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಅಂದ್ರೆ ಕರ್ನಾಟಕದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ ಒಂದು ಸಾಗಾಟ ಮಾಡುವಂತ ಸಂದರ್ಭದಲ್ಲಿ ಚೋರ್ಲಾ ಘಾಟ್ ನಲ್ಲಿ ಒಂದು ಕಂಟೈನರ್ ಏನು 2 ಕಂಟೈನರ್ ವಾಹನಗಳು ಕೂಡ ಗಾಯವಾಗಿದ್ದಾವೆ. ಇದು 2025 ಅಕ್ಟೋಬರ್ 16 ನಡೆದಂತ ರಾಬರಿ ಪ್ರಕರಣ ಅಂತ ಹೇಳ್ಬೋದು. ಈ ಪ್ರಕರಣ ಯಾವಾಗ ತಡವಾಗಿ ಬೆಳಕಿಗೆ ಬರಲು ಕಾರಣ ಏನಂದ್ರೆ, ಪ್ರಮುಖವಾಗಿ ಈ ಕಂಟೈನರ್ ಏನು ಗಾಯವಾದ ಬಳಿಕ ಸಂದೀಪ್ ಪಾಟೀಲ್ ಎಂಬ ಒಬ್ಬ ಏನು ಮಹಾರಾಷ್ಟ್ರ ಮೂಲದ ವ್ಯಕ್ತಿಯನ್ನ ಈ ಒಂದು ಯಾರಿಗೆ ಸಂಬಂಧಪಟ್ಟಂತ ಕಂಟೈನರ್ ಇದೆ ಅಂದ್ರೆ ಬಿಲ್ಡರ್ ಆದಂತ ಕಿಶೋರ್ ಶೇಟ್ ಏನಿದೆ ಆತನ ಸಹಚರರು ಆತನ ಏನು ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಆತನ ಮೇಲೆ ಹಲ್ಲೆ ನಡೆಸಿ ಆತನ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಟ್ಟು ಆತನ ಜೀವ ಬೆದರಿಕೆ ಕೊಟ್ಟು ಆತನ ಬಿಡುಗಡೆ ಮಾಡಿದ ಬಳಿಕ ಏನೋ ಕಂಟೈನರ್ ಹುಡುಕಾಟ ಎಲ್ಲಿ ಹೋಯಿತು ಅನ್ನೋ ಪರಿಶೀಲನೆಯನ್ನ ಆ ಒಂದು ಕಿಶೋರ್ ಸಹಚರ ಮಾಡ್ತಾರೆ. ಆಗ ಆ ಒಂದು ಕಂಟೈನರ್ ಏನಿದೆ ಆ ಸಂದೀಪ್ನ ಒಂದು ಸಹಚರರೇ ಅದನ್ನ ಅಪಹರಣ ಮಾಡಿದ್ದಾರೆ ಅನ್ನೋ ಮಾಹಿತಿ ಗೊತ್ತಾದ ಬಳಿಕ ಅಲ್ಲಿ ಮಹಾರಾಷ್ಟ್ರದ ಸ್ಥಳೀಯ ಪೊಲೀಸ್ ಅಧಿಕಾರಿಗಳಿಬ್ಬರು ಈ ಒಂದು ಸಂದೀಪ್ ವಾಟ್ಸ್ಆಪ್ ಕಾಲ್ ಮಾಡಿ ಏನು ಈ ಪ್ರಕರಣದಲ್ಲಿ ನಿಂದ ಯಾವುದೇ ಪಾತ್ರ ಇಲ್ಲ, ಹಾಗಾಗಿ ಆ ವಿಚಾರವನ್ನು ಅಲ್ಲೇ ಬಿಟ್ಬಿಡು, ಯಾವುದೇ ಕಾರಣಕ್ಕೂ ಈ ವಿಚಾರವನ್ನು ಬಹಿರಂಗ ಪಡಿಸಬೇಡ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಯಾವಾಗ ಈ ಒಂದು ಹೇಳಿಕೆಯನ್ನು ಪೊಲೀಸರ ಹತ್ತಿರ ಹೇಳಿದ ಬಳಿಕ ಈ ಒಂದು ಸಂದೀಪ್ ಪಾಟೀಲ್ ಆಗ ಏನಾದ್ರೂ ನೇರವಾಗಿ ಆ ಒಂದು ಕಿಶೋರ್ ಶೇಟ್ ಅನ್ನು ಭೇಟಿ ಆಗುವಂತ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಕೂಡ ಆತನಿಗೆ ಬೆದರಿಸಿ ಕಳಿಸಿಕೊಡುವಂತ ಕೆಲಸ ಆಗುತ್ತೆ. ತದನಂತರ ಈತ ಹೋಗಿ ಕೇಸನ್ನ ದಾಖಲಿಸುವಂತದ್ದು. ಆ ಕೇಸ್ ದಾಖಲಿಸುವಂತ ಸಂದರ್ಭದಲ್ಲಿ ಗೋವಾದಿಂದ ಕರ್ನಾಟಕದ ಮಾರ್ಗವಾಗಿ ಮಹಾರಾಷ್ಟ್ರಕ್ಕೆ 400 ಕೋಟಿ ರೂಪಾಯಿ ರದ್ದಾಗಿರ್ತಕ್ಕಂಥ 2000 ನೋಟುಗಳ ಕಂಟೈನರ್ ಬರ್ತಾ ಇತ್ತು. ಆ ಕಂಟೈನರ್ ಪ್ರಮುಖವಾಗಿ ಚೋರ್ಲಾ ಘಾಟ್ ನಲ್ಲಿ ಅದು ರಾಬರಿ ಮಾಡಲಾಗಿದೆ. ಹಾಗಾಗಿ ಈ ರಾಬರಿಯನ್ನ ಬಿಲ್ಡರ್ ಆಗಿರ್ತಕ್ಕಂಥ ಕಿಶೋರ್ ಸೇಟ್ ಏನಿದಾನೆ ಆತನ ಸಹಚರ ಮಾಡಿದ್ದಾರೆ. ಆದ್ರೂ ಕೂಡ ನನ್ನನ್ನ ಈ ಒಂದು ಪ್ರಕರಣದಲ್ಲಿ ಸಿಲುಕಿಸುವಂತ ಪ್ರಯತ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಈ ಒಂದು ಪ್ರಕರಣವನ್ನ ತನಿಖೆ ಮಾಡಬೇಕು. ಜೊತೆಗೆ ಈ ಒಂದು ರದ್ದಾದಂತ ನೋಟ್ ಸಾಗಾಟ ಮಾಡುವಂತ ಪ್ರಕರಣ ಗಂಭೀರವಾಗಿ ತೆಗೆದುಕೊಳ್ಬೇಕು. ಮತ್ತು ನನ್ನ ಜೀವಕ್ಕೆ ಏನಾದ್ರು ಆದ್ರೆ ಈ ಒಂದು ಕಿಶೋರ್ ಸೇಟ್ ಏನಿದಾನೆ ಇವನು ಮತ್ತು ಆತನ ಸಹಚರ ನನ್ನ ಸಾವಿಗೆ ಕಾರಣ ಆಗ್ತಾರೆ ಅನ್ನೋ ಒಂದು ವಿಡಿಯೋ ಹೇಳಿಕೆಯನ್ನ ಬಹಿರಂಗಗೊಳಿಸ್ತಾನೆ ಸಂತೋಷ್. ಆ ಬಹಿರಂಗಗೊಳಿಸಿದ ಬಳಿಕ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಳ್ತಾರೆ. ಜೊತೆಗೆ ಪ್ರಮುಖವಾಗಿ ಈ ಒಂದು ಪ್ರಕರಣವನ್ನ SIT ಅನ್ನ ರಚನೆ ಕೂಡ ಮಾಡಲಾಗುತ್ತೆ. ಮಹಾರಾಷ್ಟ್ರದ ನಾಸಿಕಲ್ಲಿ ಪ್ರಕರಣ ದಾಖಲಾದ ಬಳಿಕ ಅಲ್ಲಿ ಒಂದು ಅಧಿಕಾರಿಗಳ ತಂಡ ಈ ಸಂದೀಪ್ ಪಾಟೀಲ್ನ ಹೇಳಿಕೆಯನ್ನು ಆಧರಿಸಿ ಅದನ್ನ ಕಿಡ್ನಾಪ್ ಮಾಡಿದಂತ ಕೆಲ ಆರೋಪಿಗಳನ್ನ ಹಿಡಿದು ಈಗ ವಿಚಾರಣೆ ನಡೆಸ್ತಾ ಇದ್ದಾರೆ. ಇಲ್ಲಿ ಒಂದು ಅಂಶ ಏನಂದ್ರೆ, ಕರ್ನಾಟಕ, ಮಹಾರಾಷ್ಟ್ರ, ಗೋವಾ 3 ರಾಜ್ಯಗಳ ಮಧ್ಯದಲ್ಲಿ ಒಂದು ಚೋರ್ಲಾ ಘಾಟ್ ಬರುತ್ತೆ. ಚೋರ್ಲಾ ಅನ್ನೋದು ಕರ್ನಾಟಕದ ಅಂದ್ರೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನಲ್ಲಿ ಬರ್ತಕ್ಕಂಥ ಗ್ರಾಮ. ಆ ಗ್ರಾಮ ಕಾಡಂಚಿನಲ್ಲಿ ಇರ್ತಕ್ಕಂಥ ಘಾಟ್ ಏನಿದೆ ಅದಕ್ಕೆ ಚೋರ್ಲಾ ಘಾಟ್ ಅಂತ ಹೇಳಲಾಗುತ್ತೆ. ಆ ಚೋರ್ಲಾ ಘಾಟ್ ಏನಿದೆ ಅದು 3 ರಾಜ್ಯಗಳ ಮಧ್ಯೆ ಬರುತ್ತೆ ಸಂತೋಷ್. ಹಾಗಾಗಿ ಈಗ ಪ್ರಮುಖವಾಗಿ ಈ ಒಂದು ಘಟನೆ ನಡೆದಿದೆಯಾ ಅನ್ನೋದೇ ಒಂದು ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಕಿಡ್ನಾಪ್ ಆಗಿರ್ತಕ್ಕಂಥ ಸಂದೀಪ್ ಪಾಟೀಲ್ ಆತ ಹೇಳುವಂಥದ್ದು ಚೋರ್ಲಾ ಘಾಟ್ ನಲ್ಲಿ 2 ಕಂಟೈನರ್ 400 ಕೋಟಿ ರದ್ದಾಗಿರ್ತಕ್ಕಂಥ ಹಣವನ್ನ ಸಾಗಾಟ ಮಾಡಲಾಗ್ತಾ ಇತ್ತು. ಜೊತೆಗೆ ಈ ಒಂದು ಕಿಶೋರ್ ಶೇಟ್ ಏನಿದ್ದಾನೆ ಬಿಲ್ಡರ್, ಈತನಿಗೆ ಸಂದೀಪ್ ಪಾಟೀಲ್ ಹೆಸರಿನಿಂದ ವಾಟ್ಸ್ಆಪ್ ಕಾಲ್ ಮಾಡಿ 100 ಕೋಟಿ ರೂಪಾಯಿ ಸದ್ಯ ಚಾಲ್ತಿಯಲ್ಲಿ ಇರ್ತಕ್ಕಂಥ 100 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕು ಅನ್ನೋಂತ ಒಂದು ಡಿಮಾಂಡ್ ಮಾಡ್ತಾ ಇದ್ರು. ಆ ಒಂದು ಕಾರಣಕ್ಕಾಗಿ ನನ್ನನ್ನ ಇವರ ಸಹಚರರು ಕಿಡ್ನಾಪ್ ಮಾಡಿ ಪ್ರಮುಖವಾಗಿ ಈ ಒಂದು ನನ್ನ ಹೆಸರಿನಲ್ಲಿ ತಳುಕು ಹಾಕಿದ್ದಾರೆ ಅನ್ನೋಂತ ಒಂದು ಆರೋಪವನ್ನ ಈಗ ಸಂದೀಪ್ ಪಾಟೀಲ್ ಮಾಡುವಂತದ್ದು. ಸಂದೀಪ್ ಪಾಟೀಲ್ ಕೊಟ್ಟಂತ ದೂರು ಮತ್ತು ಆತನ ಹೇಳಿಕೆಯನ್ನು ಆಧರಿಸಿ ಈಗ ಮಹಾರಾಷ್ಟ್ರದ ಪೊಲೀಸರು ಒಂದು SIT ತಂಡ ರಚನೆ ಮಾಡಿ ತನಿಖೆಗೆ ಇಳಿದಿದೆ. ಜೊತೆಗೆ ಕೆಲವೊಂದಿಷ್ಟು ಆರೋಪಿಗಳನ್ನ ಅರೆಸ್ಟ್ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಬೆಳಗಾವಿ SP ಆದಂತ ರಾಮರಾಜನ್ ಕೂಡ ಒಂದು ಮಹಾರಾಷ್ಟ್ರದ ಪೊಲೀಸ್ ಕೂಡ ಒಂದು ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ಗೋವಾ ಪೊಲೀಸರು ಕೂಡ ಒಂದು ಪತ್ರವನ್ನು ಬರೆದಿರ್ತಕ್ಕಂಥದ್ದು. 400 ಕೋಟಿ ರಾಬರಿ ಆಗಿರ್ತಕ್ಕಂಥ ಪ್ರಕರಣಕ್ಕೆ ತಮ್ಮ ಸಹಕಾರ ನಮಗೆ ತನಿಖೆಯಲ್ಲಿ ಬೇಕು ಅನ್ನೋಂತ ಒಂದು ಪತ್ರವನ್ನು ಬರೆದಿದ್ದಾರೆ. ಈ ಪತ್ರ ಬರೆದ ಬಳಿಕ ಈಗ ಕರ್ನಾಟಕ ಅಂದ್ರೆ ಪ್ರಮುಖವಾಗಿ ಬೆಳಗಾವಿ ಜಿಲ್ಲೆಯ SP ಕೂಡ ಒಂದು ವಿಶೇಷ ತಂಡವನ್ನು ಕೂಡ ರಚನೆ ಮಾಡಿರ್ತಕ್ಕಂಥದ್ದು. DYSP ನೇತೃತ್ವದ ತಂಡ ಏನಿದೆ ನಿಜವಾಗಿಯೂ ಈ ಒಂದು ಬೆಳಗಾವಿ ಜಿಲ್ಲೆಯ ಗಡಿಯಲ್ಲಿರ್ತಕ್ಕಂಥ ಚೋರ್ಲಾ ಘಾಟ್ ನಲ್ಲಿ ಕಂಟೈನರ್ ರಾಬರಿ ಪ್ರಕರಣ ನಡೆದಿದೆಯಾ ಅನ್ನುವಂತ ಒಂದು ಪರಿಶೀಲನೆ ಮಾಡುವಂತ ಕೆಲಸವನ್ನ ಕರ್ನಾಟಕ ಪೊಲೀಸ್ ಕೂಡ ಆರಂಭಿಸಿದ್ದಾರೆ. ನಿನ್ನೆನೇ ಈ ಒಂದು ತಂಡ
ಮಹಾರಾಷ್ಟ್ರದ ನಾಸಿಕ್ ಕೂಡ ಹೋಗಿರ್ತಕ್ಕಂಥದ್ದು. ಆದ್ರೆ ಇಡೀ ದಿನ ಹಿಡಿದ್ರು ಕೂಡ ಕರ್ನಾಟಕದ ಪೊಲೀಸರಿಗೆ ಆರೋಪಿಗಳನ್ನ ವಿಚಾರಣೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ, ಆರೋಪಿಗಳ ಹೇಳಿಕೆಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ. ಅಲ್ಲಿ ಮಹಾರಾಷ್ಟ್ರದ ಪೊಲೀಸರು ಎಲ್ಲೋ ಕಡೆ ಕರ್ನಾಟಕದ ಪೊಲೀಸರ ತನಿಖೆಗೆ ಏನು ಸಹಕಾರ ಕೊಡ್ತಾ ಇಲ್ಲ ಅನ್ನುವಂತ ಮಾತುಗಳು ಕೂಡ ಈಗ ಕೇಳಿ ಬಂದಿರ್ತಕ್ಕಂಥದ್ದು. ಹಾಗಾಗಿ ಪ್ರಮುಖವಾಗಿ ಒಂದು 400 ಕೋಟಿ ರೂಪಾಯಿ ರಾಬರಿ ಆಗಿದೆ ಅಂತ ವಿಚಾರ ಇದೆ. ಈ ವಿಚಾರ ನಿಜವಾಗಿ ನಡೆದಿದೆಯಾ ಅಥವಾ ಬೇರೆ ಯಾವ್ದಾದ್ರು ಕಾರಣಕ್ಕಾಗಿ ಈ ಕಿಶೋರ್ ಸೇಠ್ ಮತ್ತು ಈ ಸಂದೀಪ್ ಪಾಟೀಲ್ ಮತ್ತು ಆ ಸಹಚರ ಮಧ್ಯೆ ಬೇರೆ ಯಾವ್ದಾದ್ರು ಹಣಕಾಸಿನ ವಿಚಾರವಾಗಿ ಏನಾದ್ರು ಏನು ಗಲಾಟೆಗಳಾಗಿದ್ವು, ಎಲ್ಲಾ ಆಯಾಮಗಳಲ್ಲಿ ಕೂಡ ತನಿಖೆ ನಡೆಸಲಾಗ್ತಾ ಇದೆ. ರದ್ದಾಗಿರ್ತಕ್ಕಂಥ ನೋಟನ್ನ 2 ಕಂಟೈನರ್ನಲ್ಲಿ ಸಾಗಾಟ ಮಾಡೋದು ಅದು ಚಿಕ್ಕ ವಿಚಾರ ಅಲ್ಲ ಸಂತೋಷ್. ಗೋವಾದಿಂದ ಮಹಾರಾಷ್ಟ್ರಕ್ಕೆ ಎಲ್ಲಿ ಹೋಗ್ತಾ ಇತ್ತು, ಜೊತೆಗೆ ಇದನ್ನು ಎಲ್ಲಿ ಡೆಲಿವರಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು, ಒಂದ್ ವೇಳೆ 2 ಕಂಟೈನರ್ಗಳಲ್ಲಿ ಹಣ ತುಂಬಿದ್ರೆ ಎಲ್ಲಿ ಇವನು ಹಣವನ್ನ ಲೋಡ್ ಮಾಡಲಾಯಿತು, ಹಾಗಾದ್ರೆ ಯಾವ ಮಾರ್ಗದಲ್ಲಿ ಬಂತು, ಆ ಮಾರ್ಗದಲ್ಲಿ ಬಂದಂತ ಸಂದರ್ಭದಲ್ಲಿ CCTVಗಳಲ್ಲಿ ಆ ಒಂದು ಕಂಟೈನರ್ ಪಾಸ್ ಆಗಿರ್ತಕ್ಕಂಥ ದೃಶ್ಯಗಳು ಸರಿಯಾಗಿದ್ದಾವ, ಜೊತೆಗೆ ಯಾವ ಸಂಖ್ಯೆ ಅದು ಮತ್ತು ಚಾಲಕರು ಯಾರು, ಎಲ್ಲಾ ಆಯಾಮಗಳಲ್ಲಿ ಪರಿಶೀಲನೆ ಮಾಡ್ಲಾಗ್ತದೆ. ಪ್ರಮುಖವಾಗಿ ಈಗ ಕರ್ನಾಟಕ ಪೊಲೀಸರು ತನಿಖೆ ಮಾಡ್ತಿರ್ತಕ್ಕಂಥ ಏನಂದ್ರೆ ನಿಜವಾಗಿ ಚೋರ್ಲಾ ಘಾಟ್ನಲ್ಲಿ ಈ 2 ಕಂಟೈನರ್ ಮಿಸ್ ಆಗಿದಾವ, ಇಲ್ಲಿ ರಾಬರಿ ಮಾಡಲಾಗಿದೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು ಸಂತೋಷ್. ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.